ನಿಮ್ಮ ಹೊಸ ಗೆಟಪ್ ಬಗ್ಗೆ ಹೇಳಿ. ಹೊಸ ಗೆಟಪ್ ಇದು ಆಕ್ಚುಲಿ ಒಂದು ಸ್ಪೋರ್ಟ್ಸ್ ಓರಿಯೆಂಟೆಡ್ ಸಬ್ಜೆಕ್ಟ್ ಒಂದು ಡಿಸ್ಕಷನ್ ನಡೀತಾ ಇದೆ. ಇದು ಕನ್ನಡ ಸಿನಿಮಾ, ಬೇರೆ ಲ್ಯಾಂಗ್ವೇಜ್ ಸಿನಿಮಾ. ದೇವದಯಿಂದ ಅವರೇ ನನ್ನ ಇನ್ಸ್ಟಾಗ್ರಾಮ್ ಯಾರೋ ಫುಟ್ಬಾಲ್ ಹಾಕಿರೋ ವಿಡಿಯೋ ನೋಡಿ ಒಂದು ಫುಟ್ಬಾಲ್ ಪ್ಲೇಯರ್ ರಿಲೇಟೆಡ್ ಸಬ್ಜೆಕ್ಟ್ ಮಾಡ್ತಾ ಇದೀವಿ ಸರ್. ನಾವು ಪ್ರೊಫೆಷನಲ್ ಆಕ್ಟರ್ ಕಮ್ ಫುಟ್ಬಾಲರ್ ಬೇಕು ಅಂತ ಅವ್ರು ಹೇಳಿದ್ರು. ಸೊ ಅದು ಡಿಸ್ಕಷನ್ಸ್ ನಡೀತಾ ಇದೆ ಆಲ್ಮೋಸ್ಟ್. ಸೊ ನನ್ನ ಭಾಷೆ ಕೂಡ ಕಲಿತಾ ಇದ್ದೀನಿ. ಸೊ ಅದಕ್ಕೆ ಅವರು ಕೂತು ಉದ್ದಾರ ಫೋಟೋ ನೋಡಿದ್ರು, ಸ್ಪೈಕರ್ ನೋಡಿದ್ರು. ಸರ್ ಕಂಪ್ಲೀಟ್ ಒಂದ್ಸರಿ ಹೆಡ್ ಶೇವ್ ಮಾಡ್ಬಿಡಿ, ಒಂದ್ಸರಿ ಹೇಗ್ ಬರುತ್ತೆ ನಾವು ನೋಡ್ಬೇಕು, ನನ್ನ ಆ ಲುಕ್ ಮೇಲೆ ನಾನು ಕ್ಯಾರೆಕ್ಟರ್ ಡಿಸೈನ್ ಮಾಡ್ತೀನಿ ನನಗೆ ಅಂತ ಹೇಳಿ. ಸೊ ಲುಕ್ ಸ್ಟೈಲ್ ಟ್ರೈಂಗ್ ಔಟ್ 2-3 ಲುಕ್ಸ್ ಟ್ರೈ ಮಾಡ್ತೀನಿ. ನಂದೇನಂದ್ರೆ ಆಕ್ಟರ್ ಅದೇ ರೀತಿ ಮಾಡೋದು ಬಿಟ್ಟು ಬೇರೆ ಪ್ರಯತ್ನ ಮಾಡೋಂತ ಆ ಒಂದು ಪ್ರಯತ್ನದಲ್ಲಿ ಹೋಗಿದ್ದು. ಸೊ ಇವಾಗ ನೀವು ಒಳ್ಳೆ ಮಾಸ್ ಹೀರೋ, ಫೈಟ್ ಮಾಡ್ತೀರಿ, ಜಿಮ್ನಾಸ್ಟಿಕ್ ಮಾಡಿದ್ದೀರಿ, ಮಾರ್ಷಿಯಲ್ ಆರ್ಟ್ಸ್ ಕಲ್ತಿದ್ದೀರಿ, ಡ್ಯಾನ್ಸ್ ಮಾಡ್ತೀರಿ, ಸೊ ಕ್ಲಾಸಿಕ್ ಲವ್ ಸ್ಟೋರಿ ಮಾಡಿದ್ದೀರಿ. ನಿಮಗೆ ಲವ್ ಅಥವಾ ಫೈಟಾ ಯಾವುದು, ವಿಚ್ ಒನ್ ಯು ಸೆಲೆಕ್ಟ್? ಮುಚ್ಕೊಂಡು ಫೈಟ್ ಸರ್. ಯಾಕಂಗೆ? ಲವ್ ಅಂದ್ರೆ ಅದು ಹುಡುಗಿ ತಪ್ಕೋಬೇಕು, ಅಲ್ಲಿ ಅದೊಂಥರ ಅದು ಕೆಮಿಸ್ಟ್ರಿ ಬರ್ಬೇಕಲ್ಲ. ಹುಡುಗಿ ಅಂದ್ರೆ ತಪ್ಪ ಕೆಟ್ಟದು ಅಂತ ಹೇಳ್ತಲ್ಲ. ಅವ್ರು ಯಾರೋ ಹುಡುಗಿ ಇರ್ತಾರೆ ಹೀರೋಯಿನ್, ನಮ್ದೇನೋ ನಾವು ಸಿಂಪಲ್ ಹ್ಯೂಮನ್ ಬೀಯಿಂಗ್ ಸರ್. ಬಂದ್ರೆ ಜಾಲಿ, ಅಂದ್ರೆ ಆಟಿಟ್ಯೂಡ್ ಒಂದೇ. ನಮ್ಗೆ ಅಂದ್ರೆ ನಮ್ಗೆ ಆಕ್ಟಿಂಗ್ ಅಂದ್ರೆ ಆಕ್ಟಿಂಗ್ ಆಗಿ ಚಿಲ್ ಆಗಿರ್ಬೇಕು. ನಮ್ಗೆ ಏನಂದ್ರೆ ಅವ್ರು ಏನೋ ಮುಜುಗರ ಪಡೋದಿಲ್ಲ, ಅವ್ರೇನೋ ಒಂದು ಫೀಲಿಂಗ್ ನಮ್ಗೂ ಒಂಥರ ಮಾತಾಡಕ್ ಕಷ್ಟ, ಹೇಳಕ್ ಕಷ್ಟ, ತಪ್ಕೊಳ್ಳ ಹಿಡ್ಕೊಳ್ಳ ಅಂತ. ಅವ್ರೇನೋ ಹಿಡ್ಕೊಳ್ಳೋದು ಹಿಂಗೆ ನನಗೆ ಅವ್ರೇನೋ ಅನ್ಕೋತಾರೆ, ಇದೆಲ್ಲ ಇರಿಟೇಷನ್. ಫೈಟ್ ಅಂದ್ರೆ ರೆಡಿನಾ ಅಂದ್ರೆ ಅಣ್ಣ ರೆಡಿನಾ ಸರ್, ರೆಡಿ ಸರ್ ಅಂತ ಹೇಳ್ತಾರೆ. ಸರ್ ರೆಡಿನಾ ಸರ್ ಅಂತ, ರೆಡಿ ಸರ್ ಅಂತ ಹೇಳಿದ್ರೆ ನೋಡಿದ್ರೆ ಅವ್ನು ಎಕ್ಸ್ಪ್ರೆಷನ್ ಕೊಡ್ತಾನೆ. ಹುಡುಗರು ಕಮಿಟ್ ಆಗಿ ಫೈಟ್ ಮಾಡ್ಕೋತೀವಿ. ಒಂದ್ ಏಟ್ ಬಿದ್ರು ಓಕೆ ಸರ್ ರೆಡಿ ಸರ್ ಅಂತ ಹೇಳ್ತಾರೆ. ಈಸಿ ನಮ್ಗೆ. ಈ ಎನಿ ಚಾನ್ಸ್ ಈಗ ನೀವು ಅದು ಡೂಪ್ ಮಾಡೋದು ಅಥವಾ ನೀವೇ ಎಲ್ಲಾದ್ರಲ್ಲೂ ಫೈಟ್ ಅಲ್ಲಿ ನೀವೇ ವಿತೌಟ್ ಎನಿ ಸರ್? ನಾನೇ 90 ಇದುವರೆಗೂ ಮಾಡಿದ್ರೆ 95% ನಾನೇ ಮಾಡ್ತೇನೆ ಸರ್. ತುಂಬಾ 5% ಹೆವಿ ರಿಸ್ಕಿ ಮೂವ್ಮೆಂಟ್ ಇದ್ರೆ ರೈಟ್ ಅಲ್ಲಿ ಮಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಸ್ಟಂಟ್ ಮೆನ್ ರೆಗ್ಯುಲರ್ ಆಗಿ ಅವ್ರಿಗೆ ಅದೊಂದು ನ್ಯಾಕ್ ಇರುತ್ತೆ ಅವ್ರಿಗೆ, ಇದು ಹಿಂಗೆ ಮಾಡಿದ್ರೆ ಅಂತ. ಒಂದು ಥಿನ್ ಲೈನ್ ಇದ್ದೇ ಇರುತ್ತೆ, ರಿಸ್ಕ್ ಇದ್ದೇ ಇರುತ್ತೆ, ಅಂಡರ್ಸ್ಟ್ಯಾಂಡ್. ಕರೆಕ್ಟ್. ಬಟ್ ಏನಾಗುತ್ತೆ, ಇವಾಗ ಸ್ಟಂಟ್ ಮ್ಯಾನ್ ಆಬ್ವಿಯಸ್ಲಿ ಸ್ಟಂಟ್ ಮ್ಯಾನ್ ಅದನ್ನ ಮಾಡಿದ್ರೆ ಅವ್ರಿಗೊಂದು ಸೇಫ್ಟಿ ಐಡಿಯಾ ಇರ್ತದೆ. ಅಕಸ್ಮಾತ್ ರಿಸ್ಕರು ಇದಾಗುತ್ತೆ. ಆಕ್ಟರ್ ಮಾಡಿದೇನಂತೆ ಒಂಚೂರು ರಿಸ್ಕ್ ಆದ್ರೂ ಇಡೀ ಶೂಟಿಂಗ್ ನಿಂತೋಗುತ್ತೆ. ಬಿಕಾಸ್ ಆ ಸಬ್ಜೆಕ್ಟ್ ರಿವಾಲ್ವ್ ಆಗ್ತಾ ಇರೋದು ಆ ಲೈಫ್ ವ್ಯಾಲ್ಯೂ ಇಲ್ಲ ಅಂತಲ್ಲ. ವೆರಿ ಟ್ರೂ. ಇಲ್ಲಿ ಮಾಡ್ತಾರ ಒಂದು ಕೆಲ್ಸಕ್ಕೆ ಆಕ್ಟರ್ ಮೇನ್ ಇರ್ಬೇಕು. ಅವನ್ ಬಿದೋದ್ರೆ ಸುತ್ತಿನ ಕಟ್ಟಿರೋ ಪ್ರಪಂಚ ಅಷ್ಟು ಬಿದೋಗುತ್ತೆ. ಒಬ್ಬ ರಾಜ ಮುಂದೆ ನುಗ್ಗಕ್ಕಾಗಲ್ಲ ಅಂತಲ್ಲ. ಒಬ್ಬ ರಾಜ ಮುಂದೆ ಬಿದೋಗ್ಬಿಟ್ರೆ ಇಡೀ ಸೈನ್ಯ ಬಿದೋಗುತ್ತೆ. ಸೈನಿಕ ಮುಂದೆ. ಸರ್, ಗಿವನ್ ಅನ್ ಅಪರ್ಚುನಿಟಿ, ನಿಮಗೆ ಒಂದು ಅಂಡರ್ವೇರ್ ಸೀನಲ್ಲಿ ನೀವು ಆಕ್ಟ್ ಮಾಡಬೇಕು ಅಂತಂದ್ರೆ ಏನ್ ನಿಮ್ಮ ರಿಯಾಕ್ಷನ್? ಅಂಡರ್ವೇರ್ ಸೀನಲ್ಲಿ ಸ್ವಲ್ಪ ಲೆಗ್ಸ್ ಚೆನ್ನಾಗಿ ಹೊಡ್ಕೊಂಡ್ಬಿಡ್ತೀನಿ ಮುಂಚೆ. ಖಂಡಿತ ಮಾಡ್ತೀನಿ ಸರ್, ಖಂಡಿತ ಮಾಡ್ತೀನಿ. ಬಟ್ ಅದು ಡಿಪೆಂಡ್ಸ್. ಇಲ್ಲ, ಆಕ್ಚುಲಿ ಮೋಸ್ಟ್ ಆಫ್ ದ ಹೀರೋಸ್ಗೆ ನನ್ನ ಇಮೇಜ್ ಡ್ಯಾಮೇಜ್ ಆಗುತ್ತೆ ಅನ್ನೋ ಒಂದಿರಲ್ವಾ ಸರ್? ನನ್ಗೆ ಗೊತ್ತು, ನಿಮ್ಗೆ ಹೇಳಿದ್ನಿಲ್ಲ ಸರ್, ಕೆಲವರು ಕ್ಯಾಮ್ರಾಗೋಸ್ಕರ ಬರ್ತಾರೆ, ಕೆಲವರು ಜಿಮ್ಗೋಸ್ಕರ ಬರ್ತಾರೆ ಸರ್. ನಾನು ರಿಯಲ್ ಆಗಿ ಬರ್ಕೊಂಡು ಸರ್, ನಾನು ನೈಸ್ ಗೈ ಸರ್. ಅದು ದಿನ ಪ್ರೂವ್ ಮಾಡ್ಕೊಂಡು ನಾನು ಬೋರ್ಡ್ ಹಾಕೊಳಕ್ ನನ್ನ ಕೈಲಿ ಆಗಲ್ಲ ಸರ್. ನಾನು ಇರೋದು ಹಿಂಗೆ, ನಾನು ಒಳ್ಳೆಯವರು. ಅಂದ್ರೆ ಡಿಪೆಂಡ್ಸ್ ಯಾವ ತರ ಸೀನ್ ಬೇಕು ಅಂತ. ಸ್ಟೋರಿ ಡಿಮ್ಯಾಂಡ್ ಮಾಡುತ್ತೆ. ಆಮೇಲೆ ಅದರಿಂದ ಜನ ನೋಡಿ ನಗ್ತಾರೆ, ಇಲ್ಲ ಜನಾಗಿ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಖಂಡಿತ ಜನಕ್ಕೋಸ್ಕರ ಮಾಡಕ್ಕೆ ರೆಡಿ. ನಾನು ಇನ್ನೊಂದು ಹೇಳ್ಬೇಕು ಸರ್, ಇವಾಗ ಸಿನಿಮಾ ನಮಗೆ ಮನೆಯಲ್ಲಿ ಹೆಣ್ಣು ಹುಡುಕ್ತಾರೆ ಮದುವೆಗೋಸ್ಕರ. ಈಗ ಅರ್ಧ ಜನ ಸಿನಿಮಾ ಹೀರೋ ಅಯ್ಯೋ ಸಿನಿಮಾ ಹೀರೋನ ಅಯ್ಯೋ ಹಿಂಗೆ ಹಂಗೆ ಅಂತ ಹೇಳ್ತಾರೆ. ಯಾಕೆ ಬೇರೆ ಜನ ಮಾಡ್ತಾರೆ? ಜನ ಮಾಡೇ ಇಲ್ವಾ? ಮಾಡೋನ್ ಕೆಟ್ಟೋನಾದ್ರೆ ನೋಡೋನು ಕೆಟ್ಟೋನು ಒಂದ್ ಪ್ರಕಾರ. ಮಾಡೋನ್ ಕೆಟ್ಟೋನಾದ್ರೆ ರೊಮ್ಯಾನ್ಸ್ ಮಾಡ್ತಾನೆ ಗುರು ಹಿಡ್ಕೋತಾನೆ ಅಂತ ಹೇಳಿದ್ರೆ ನೋಡ ಆನಂದಿಸ್ತೀಯ, ನೀನ್ ದೇವ್ರ? ನನ್ನ ಐಡಿಯಾಲಜಿ ಅದು ಸರ್. ಯಾವತ್ತು ಯಾರನ್ನ ಬ್ಲೇಮ್ ಮಾಡೋದು, ಯಾರೋ ಮಾಡ್ತಾ ಇದ್ರೆ ಅದು ಯಾರ ಮದ್ವೆಗೆ ಅಫೇರ್ ಇಟ್ಕೊಂಡ್ರೆ ತಪ್ಪು ನನ್ನ ಪ್ರಕಾರ. ಗುರು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇರೋದು, ಅವನು ಹೊಟ್ಟೆ ಪಾಡೆ ಮಾಡ್ತಾನೆ ಅನ್ಕೊಂಡೆ ಅವ್ನು ಏನು ಇರೋಲ್ಲ. ಕಟ್ಟನ ಅವ್ನು ನಡ್ಕೊಂಡು ಹೋಗ್ತಾನೆ, ಅವ್ನ ಲೈಫ್ ಅದಷ್ಟೇ. ನಿಮ್ಗೆ ಅದು ನೋಡಿ ನಿಮ್ಗೇನು ಎಕ್ಸೈಟ್ಮೆಂಟ್ ಆಗ್ತಾ ಇದೆ ಅಂದ್ರೆ ವೆರಿ ಟ್ರೂ. ದಟ್ ಇಸ್ ಹೌ ಇಟ್ ಇಸ್. ಐ ಥಿಂಕ್ ಅದು ಅರ್ಥ ಆಗುತ್ತೆ ನಮಗೆ. ಕನ್ನಡದಲ್ಲಿ ಹೇಳ ಸರ್, ಮನ್ಸಲ್ಲೇ ಮಂಡಿಗೆ ತಿಂತಾನೆ. ಆದ್ರೆ ಇದು ದಟ್ ಈಸ್ ಈಕ್ವಲೆಂಟ್ ಟು ನೀವು ಅಲ್ಲಿ ಮಾಡೋದಕ್ಕಿಂತ ಡಬಲ್. ಅದು ಮನ್ಸಲ್ಲೇ ಮಂಡಿಗೆ ತಿಂತಾನೆ ಅಂತ. ಹಳೆ ಕನ್ನಡ ಅಥವಾ ಹಳೆ ಜನಗಳು ಹಿರಿಯರು ಮಾಡಿರೋದೆಲ್ಲ ಇದೆಲ್ಲ ನೋಡಿ, ನಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ನೋಡಿ ನಾವು ಮಾಡೋದನ್ನೆಲ್ಲ ನೋಡಿ ಗಾದೆ ಮಾತು